ನಮಸ್ಕಾರ. ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸಮಸ್ಯೆಗಳ ಸರಮಾಲೆ. ಸ್ವಚ್ಛತೆ ಮಾಯ, ರೋಗ ಭೀತಿಗಿಂತ ಪ್ರಾಣಭೀತಿಯಿಂದ ನಡುಗುತ್ತಿರುವ ರೋಗಿಗಳು. ರಾಜರಾಜೇಶ್ವರಿ ನಗರದ ಚುನಾವಣೆಗೆ ಕುಸುಮ ಸ್ಪರ್ಧೆಗೆ ಡಿಕೆ ರವಿ ಅಭಿಮಾನಿಗಳ ಬೆಂಬಲ. ಕೋಲಾರ ಜಿಲ್ಲೆಯ ಜನರ ನೆನಪಿನಲ್ಲಿ ದಿವಂಗತ ಡಿಕೆ ರವಿ ಸೇವೆ ಶಾಶ್ವತ ಅನ್ನೋ ಅಭಿಮಾನಿಗಳು. ರಸ್ತೆ ಪ್ರಯಾಣದ ನಡುವೆ ಕಾಡು ಪ್ರಾಣಿಗಳ ಕಾಟಕ್ಕೆ ಪ್ರಯಾಣಿಕರು ಕಂಗಾಲು. ಕತ್ತಲಲ್ಲಿ ಕರಡಿ ದರ್ಶನ, ಮೊಬೈಲ್ನಲ್ಲಿ ಸೆರೆ. ವಾರ್ತೆಗಳ ವಿವರ. ಕೊರೋನಾ ಪಾಸಿಟಿವ್ ಆದವರನ್ನ ಗುಣಮುಖರನ್ನಾಗಿಸುವಲ್ಲಿ ಆರೋಗ್ಯ ಇಲಾಖೆ ಇತ್ತೀಚೆಗೆ ನಿರ್ಲಕ್ಷ್ಯ ವಹಿಸಿದಂತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ರೇಣುಮಕ್ಕಲಹಳ್ಳಿಯಲ್ಲಿರೋ ಕೋವಿಡ್ ಕೇರ್ ಸೆಂಟರ್ ಗಬ್ಬು ನಾರುತ್ತಿದೆ. ಇಲ್ಲಿ ಸ್ವಚ್ಛಗೊಳಿಸಿ ಅಥವಾ ನಮ್ಮನ್ನ ಬಿಡುಗಡೆ ಮಾಡಿ ಎಂದು ಅಲ್ಲಿರುವ ಪಾಸಿಟಿವ್ ವ್ಯಕ್ತಿಗಳು ಹೇಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಅಂತ ನೀವೇ ನೋಡಿ. ಕೊರೋನಾ ಪಾಸಿಟಿವ್ ಬಂದ ವ್ಯಕ್ತಿಗಳ ಆರೈಕೆಗಾಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ತಾಲೂಕಿಗೊಂದು ಸುಸಜ್ಜಿತ ಕ್ವಾರಂಟೈನ್ ಕೇಂದ್ರ ಸ್ಥಾಪಿಸಿದೆ. ಜಿಲ್ಲಾ ಕೇಂದ್ರದಲ್ಲಿಯೂ ಚದಲಪುರ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಕೇಂದ್ರ, ಮುದ್ದೇನಹಳ್ಳಿ ಬಳಿ ಇರುವ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಮತ್ತು ರೇಣುಮಕ್ಕಲಹಳ್ಳಿ ಮೊರಾರ್ಜಿ ದೇಸಾಯಿ ಸನ್ನಿವಾಸ ಶಾಲೆಗಳಲ್ಲಿ ಕೇಂದ್ರಗಳನ್ನು ತೆರೆದಿತ್ತು. ಆದರೆ ಕೆನರಾ ಬ್ಯಾಂಕ್ ತರಬೇತಿ ಶಿಬಿರದಲ್ಲಿ ಮತ್ತೆ ಶಿಬಿರಗಳು ಪ್ರಾರಂಭವಾಗಿದ್ದರಿಂದ ಅವರಿಗೆ ಬಿಟ್ಟುಕೊಡಲಾಗಿದೆ. ವಿಟಿಯು ಕೇಂದ್ರದಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗುತ್ತಿಲ್ಲ, ಯಾರಿಗಾದರೂ ತುರ್ತು ಚಿಕಿತ್ಸೆ ಕೊಡಬೇಕಾದ್ರೆ ಸಂಪರ್ಕ ಸಿಗೋಲ್ಲ ಅಂತ ಅಲ್ಲಿನ ಕೇಂದ್ರವನ್ನ ರದ್ದುಗೊಳಿಸಿ ರೇಣುಮಕ್ಕಲಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆ ಕೇಂದ್ರವನ್ನ ಮಾತ್ರ ಉಳಿಸಿಕೊಂಡಿದೆ. ದುರಂತ ಏನು ಅಂದ್ರೆ ಬರ್ತಾ ರಾಜನ ಕುದುರೆ ಕತ್ತೆ ಆಯಿತು ಅಂತ ಯಾಕೋ ಈ ಕೇಂದ್ರ ನಿರ್ವಹಣೆ ಮಾಡುತ್ತಿರುವ ಅಧಿಕಾರಿಗಳು ಕೇಂದ್ರದ ಕಡೆ ಗಮನ ಹರಿಸುತ್ತಿಲ್ಲ ಅನಿಸುತ್ತೆ. ಇಲ್ಲಿ ರೋಗಿಗಳ ಸೇವೆಗೆ ಅಂತ ಒಬ್ಬ ಡಾಕ್ಟರ್, ಸ್ಟಾಫ್ ನರ್ಸ್ ಮತ್ತು ಪ್ಯೂನ್ ಇದ್ದಾರೆ. ಇಲ್ಲಿನ ದೊಡ್ಡ ಕೊರತೆ ಅಂದ್ರೆ ಇಲ್ಲಿನ ವಾಶ್ರೂಮ್ಗಳು ಸ್ವಚ್ಛಗೊಳಿಸೋ ಕೆಲಸ ನಡೆಯುತ್ತಿಲ್ಲ. ಎಲ್ಲೆಂದರಲ್ಲೇ ಬಟ್ಟೆಗಳ ರಾಶಿ, ಕಸ ಗುಡಿಸದೆ ತಿಪ್ಪೆಯಂತಾಗಿರುವ ಆಸ್ಪತ್ರೆ. ಕೇವಲ ಹಾಸಿಗೆಗಳಷ್ಟೇ ಇದ್ದು ಅದಕ್ಕೊಂದು ಬೆಡ್ಶೀಟ್ ಇಲ್ಲ, ದಿಂಬಿಲ್ಲ. ಇದ್ದರೂ ಫ್ಯಾನ್ ಇಲ್ಲ, ಸೊಳ್ಳೆಗಳ ಕಾಟ. ಅಬ್ಬಬ್ಬಾ, ಒಂದ ಎರಡ ಸಮಸ್ಯೆಗಳು ಹತ್ತಾರು. ಇಲ್ಲಿ ಈಗ 24 ಕೊರೋನಾ ಪಾಸಿಟಿವ್ ವ್ಯಕ್ತಿಗಳು ಇದ್ದಾರೆ. ಅವರೆಲ್ಲ ಇದು ಕ್ವಾರಂಟೈನ್ ಕೇಂದ್ರ ಅಲ್ಲ, ಇಲ್ಲಿಗೆ ಬರುವವರು ಕೊರೋನಾ ವಾಸಿ ಮಾಡಿಕೊಂಡು ಹೋಗೋಕೆ ಬರೋಲ್ಲ, ಇನ್ನಷ್ಟು ಕಾಯಿಲೆಗಳನ್ನ ಅಂಟಿಸಿಕೊಂಡು ಹೋಗಲು ಬರಬೇಕಷ್ಟೇ ಅಂತ ಅಳಲು ತೋಡಿಕೊಂಡು ಬಂದು ಸ್ವಚ್ಛಗೊಳಿಸಿ ಕೇಂದ್ರ ಚೆನ್ನಾಗಿ ನಡೆಸಲಿ, ಇಲ್ಲ ನಮ್ಮನ್ನ ಬಿಡುಗಡೆ ಮಾಡಲಿ, ಮನೆಗಳಲ್ಲಾದ್ರೂ ನಾವು ನೆಮ್ಮದಿಯಾಗಿ ಇದ್ದು ಕೊರೋನಾ ವಾಸಿ ಮಾಡಿಕೊಳ್ಳುತ್ತೇವೆ ಅಂತ ಅವಲತ್ತುಕೊಂಡಿದ್ದಾರೆ. ಒಂದು ಇದಕ್ಕೆ ಬ್ಲಾಂಕೆಟ್ ಒಂದಿಲ್ಲ, ಬೆಡ್ಶೀಟ್ ಇಲ್ಲ, ಕನಿಷ್ಠ ಬಿಸಿನೀರು ಕೊಡ್ತಾ ಇಲ್ಲ, ಊಟನೂ ಅಷ್ಟೇ ಎಲ್ಲ ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಆಗಲಿ, ರೆಸ್ಟ್ ರೂಮ್ಗಳು ವಾಶ್ ಮಾಡಿಲ್ಲ, ಸ್ಮೆಲ್ಲಿಂಗ್ ಬರ್ತಾ ಇದೆ. ಇಲ್ಲಿ ಮಸ್ಕಿಟೋ ಸುಮಾರಿದೆ, ಕೋತಿಗಳ ಸಮಸ್ಯೆ ಇದೆ. ಇಲ್ಲಿ ಇನ್ನು ಪೇಷಂಟ್ ನಾವಲ್ಲ, ಪೇಷಂಟ್ ಆಗೋದಿತ್ತು ಬರ್ಬೇಕಷ್ಟೇ. ಇಲ್ಲಿ ಪೇಷಂಟ್ ಪರಿಹಾರಕ್ಕಲ್ಲ, ಪೇಷಂಟ್ ಆಗೋದಿತ್ತು ಬರಬೇಕು ಕೋವಿಡ್ ಸೆಂಟರ್ಗೆ. ಚಿಕ್ಕಬಳ್ಳಾಪುರ ಕೋವಿಡ್ ಸೆಂಟರ್ ಪರಿಸ್ಥಿತಿ ಈ ತರ ಇದೆ. ಯಾರು ರೆಸ್ಪಾಂಡ್ ಮಾಡ್ತಿಲ್ಲ. ಮಧ್ಯಾಹ್ನದಿಂದ ನಾವು ಕೇಳ್ತಾನೆ ಇದೀವಿ, ಯಾರೊಬ್ರು ಆಗ್ಲಿ ನಮ್ಗೆ ರೆಸ್ಪಾಂಡೇ ಮಾಡ್ತಿಲ್ಲ. ಸೊ ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ಇಲ್ಲ ಬಂದಾಗ ಇದೇ ಸಮಸ್ಯೆನೇ ಇದೆ. ಕೋವಿಡ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಬರ್ತಿದ್ದೆ, ಕೋವಿಡ್ ಇನ್ನು ಹತ್ತಿಸ್ಕೊಂಡು ಹೋಗ್ಬೇಕು ಅಂತ ನಮ್ಗೆ ಬೇರೆ ಬೇರೆ ಕಾಯಿಲೆಗಳೆಲ್ಲ ಹತ್ತಿಸ್ಕೊಂಡು ಹೋಗೋ ತರ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ. ಜಿಲ್ಲೆಯಲ್ಲಿ ಇವತ್ತು ಸಹ 101 ಪಾಸಿಟಿವ್ ಪ್ರಕರಣಗಳು ಕಾಣಿಸಿಕೊಂಡಿವೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿಯೂ 13 ಪ್ರಕರಣಗಳು ಕಂಡುಬಂದಿದೆ. ಅವರಲ್ಲಿ ಇನ್ನೆಷ್ಟು ಜನರನ್ನ ಇಲ್ಲಿಗೆ ಕಳಿಸುತ್ತಾರೋ ಗೊತ್ತಿಲ್ಲ. ಅದಕ್ಕೂ ಮುನ್ನ ಈ ಕ್ವಾರಂಟೈನ್ ಕೇಂದ್ರದ ಕಡೆ ತಾಲೂಕು ಆರೋಗ್ಯ ಅಧಿಕಾರಿಗಳು ಒಮ್ಮೆ ನೋಡಲಿ, ಅಲ್ಲಿನ ಕುಂದುಕೊರತೆಗಳನ್ನ ಸರಿಪಡಿಸುವರೇ ಕಾದು ನೋಡಬೇಕಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲೆಯ ಡಿಕೆ ರವಿ ಅಭಿಮಾನಿಗಳು ಇದೀಗ ಹುರುಪಿನಲ್ಲಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮ ಪರವಾಗಿ ಪ್ರಚಾರಕ್ಕೆ ತೆರಳಲು ಡಿಕೆ ರವಿ ಅಭಿಮಾನಿಗಳು ಸಿದ್ಧತೆ ನಡೆಸಿದ್ದಾರೆ. ಈ ಮಧ್ಯೆ ಡಿಕೆ ರವಿ ದಂಪತಿಯನ್ನ ಗುಡಿಸಲಿಗೆ ಕರೆಸಿ ಊಟವಿಟ್ಟಿದ್ದ ವೃದ್ಧೆ ಮುನಿಯಮ್ಮ ಅವರು ಅಭ್ಯರ್ಥಿ ಕುಸುಮ ಗೆಲ್ಲಲಿ ಅಂತ ಹಾರೈಸಿದ್ದಾರೆ. ವರ್ಷಗಳ
ಹಿಂದೆ ಡಿಕೆ ರವಿ ಕೋಲಾರದ ಜಿಲ್ಲಾಧಿಕಾರಿಯಾಗಿದ್ದರು. ಪ್ರಾಮಾಣಿಕ ಅಧಿಕಾರಿಯಾಗಿದ್ದ ಡಿಕೆ ರವಿ ಹಲವಾರು ಜನಪರ ಕಾರ್ಯಗಳ ಮೂಲಕ ಜಿಲ್ಲೆಯ ಮನೆ ಮಾತಾಗಿದ್ದರು. ಇಲ್ಲಿನ ಅನೇಕ ಪ್ರಭಾವಿ ರಾಜಕಾರಣಿಗಳ ಭ್ರಷ್ಟಾಚಾರವನ್ನ ದಾಖಲೆಯ ಸಹಿತ ಬಯಲಿಗೆಳೆದಿದ್ದ ಡಿಕೆ ರವಿ ಸಾಮಾನ್ಯ ಜನರ ಕಣ್ಮಣಿಯಾಗಿದ್ದರು. ಇಂತಹ ಡಿಕೆ ರವಿ ಅವರಿಗೆ ಜಿಲ್ಲೆಯಲ್ಲಿ ಈಗಲೂ ದೊಡ್ಡ ಅಭಿಮಾನಿಗಳ ಪಡೆ ಇದೆ. ಭ್ರಷ್ಟ ರಾಜಕಾರಣಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಡಿಕೆ ರವಿ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇತ್ತು. ಖುದ್ದು ಡಿಕೆ ರವಿ ತನ್ನ ಪತ್ನಿ ಕುಸುಮಾ ಅವರ ಜೊತೆಗೂಡಿ ಕೋಲಾರದ ಗಾಂಧಿನಗರದ ದಲಿತ ಮಹಿಳೆ ಮುನಿಯಮ್ಮ ಅವರ ಗುಡಿಸಲಿಗೆ ತೆರಳಿ ಊಟವನ್ನ ಸವಿದಿದ್ದರು. ಸ್ಥಳದಲ್ಲಿಯೇ ಮುನಿಯಮ್ಮ ಅವರಿಗೆ ಸರ್ಕಾರದ ಯೋಜನೆಗಳನ್ನ ಮಂಜೂರು ಮಾಡಿ ಮಾನವೀಯತೆಯನ್ನ ಮೆರೆದಿದ್ದರು. ಪಾಪ ಅಮ್ಮನಿಗೆ ಮನೆಯೇ ಇಲ್ಲ. ಈಗಿರೋ ಮನೆ ಯಾರೋ ರಸ್ತೆಯಲ್ಲಿದೆ. ಆ ಮನೆಯಲ್ಲೂ ಸಹ ಯಾರೋ ಒಬ್ಬ ಬಂದು ತಿಂಗಳು 100-200 ರೂಪಾಯಿ ವಸೂಲಿ ಮಾಡ್ತಾನೆ ಬಾಡಿಗೆನ. ಅದ್ರ ಜೊತೆಗೆ ಆಕೆ ಗಂಡ ಇಲ್ಲ, 3 ಜನ ಮಕ್ಕಳು. ಒಬ್ಬ ಗಂಡು ಮಗ ಎಲ್ಲೋ ಬಿಡೋಗಿದ್ದಾನೆ, ನೋಡ್ಕೊತಾ ಇಲ್ಲ. 2 ಜನ ಮಕ್ಕಳಲ್ಲಿ ನಾವು 1-2 ಮೊಮ್ಮಕ್ಕಳಿದ್ದಾವೆ. ಪಾಪ ಎಲ್ಲ ಅವು ವಯಸ್ಸಿಗೆ ಬಂದ ಹೆಣ್ಮಕ್ಳಿದ್ದಾವೆ. ಇಲ್ಲಿ ಬಡತನ ಬಹಳ ಇದೆ. ಈಗ ಆ ಮಕ್ಕಳಿಗೆ ನಾವು ಹಾಸ್ಟೆಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ವಿಡೋ ಇದರಿಂದ ಆ ವಿಡೋ ಪೆನ್ಷನನ್ನು ಮತ್ತು ಪ್ರಧಾನಮಂತ್ರಿಯವರ ಏನು ಜನ್ಧನ್ ಯೋಜನೆ ಅದನ್ನು ಸಹ ನಾವೆಲ್ಲ ಮಾಡಿಸಿದ್ದೀವಿ. ನಾರಾಯಣಸ್ವಾಮಿ ಮತ್ತು ಅಧ್ಯಕ್ಷರು 22.75% ಮನೆಗೆ ಕಚ್ಚಾ ಮನೆ. 6 ವರ್ಷಗಳ ಹಿಂದೆ ತಮ್ಮ ಗುಡಿಸಲಿಗೆ ಬಂದು ಊಟವನ್ನ ಸವಿದಿದ್ದ ಡಿಕೆ ರವಿ ಅವರ ಪತ್ನಿ ಕುಸುಮಾ ಇಂದು ಬೆಂಗಳೂರು ಆರ್ಆರ್ ನಗರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಈ ವಿಷಯ ತಿಳಿದುಕೊಂಡಿರುವ ಗಾಂಧಿನಗರದ ಮುನಿಯಮ್ಮ ಅವರಿಗೆ ಸಂತೋಷವಾಗಿದೆ. ಡಿಕೆ ರವಿ ಅವರಂತೆಯೇ ಬಡವರನ್ನ ಕಂಡರೆ ಕನಿಕರ ತೋರುವ ಕುಸುಮಾ ಈ ಸಲದ ಎಲೆಕ್ಷನ್ನಲ್ಲಿ ಗೆದ್ದು ಬರಲಿ ಅನ್ನೋದು ಮುನಿಯಮ್ಮ ಅವರ ಹಾರೈಕೆಯಾಗಿದೆ. ಹಾಗೆಯೇ ಗೆದ್ದಾದ ನಂತರ ಡಿಕೆ ರವಿ ಅವರು ಕೊಟ್ಟ ಭರವಸೆಯಂತೆ ಕುಸುಮಾ ಅವರು ತನಗೊಂದು ಮನೆಯನ್ನ ಕಟ್ಟಿಸಿಕೊಡಲಿ ಅಂತ ಕೋರಿಕೆ ಇದೆ. ನಮ್ಮ ಮನ್ಯಾಗ ಬಂದ್ರಪ್ಪ, ನಾನು ಕೇಳಿಕೊಂಡು ಬಂದರು. ಡಿಕೆ ರವಿ ಅವ್ರೇನ್ರು ಕುಸುಮಾ ಯೇಸು ಸಾಹೇಬರು ಮೊಬೇರಕ್ಕು ಬಂದರು. ಆಯಪ್ಪನ 10,000 ಕೊಟ್ಟನು ನನಗೆ. ಆಯಮ್ಮನು ಬಂದು ಅರಿಶಿನ ಕುಂಕ ಆಯಮ್ಮನ ಕೊಟ್ಟನಿ. ಆಮೇಲೆ 15,000 ಕೊಟ್ಟನು. ಡಿಕೆ ರವಿ ನಾನು ಕೊಟ್ಟನು, ಮನ್ಯಾಗೆ ಕೊಟ್ಟನು. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಅವ್ರ ಊರ್ಗೆ 25,000 ಕೊಟ್ಟಲು. ಏನೋ ಒಂದು ಮನೆ ಬಾಗಿಲು ಮಾಡಿ ಕೊಡ್ತೀರಮ್ಮ, ಇನ್ನೊಬ್ಳಿರೋದು ಜೀವನ ಮಾಡ್ಕೊ ಅಂತ ಕೊಟ್ಟರು. ಇದು ನಾನು ಕೊಡ್ತಾ ಇದ್ದೀನಿ. ನಾನು ಇನ್ನು ಮುಂದಕ್ಕೆ ಬಂದರೆ ನಾನು ಮಾಡಿಕೊಡ್ತೀನಿ, ನಿನ್ನ ಕಣ್ಣೀರು ಹಾಕಬೇಡ ಅಂತೇಳಿ. ಆಯಮ್ಮನ ದೇವರಪ್ಪ, ಪಾರ್ವತಿ ಆಯಮ್ಮನ, ಡಿಕೆ ರವಿ ಈಶ್ಪುರ್ನು ಆಯಮ್ಮನ ಪಾರ್ವತಿ. ಒಳ್ಳೇದಾಗ್ತದೆ. ಅಮ್ಮನು ಗೆಲ್ತಾಳೆ. ಈ ಮಧ್ಯೆ ಡಿಕೆ ರವಿ ಅವರ ಕೋಲಾರದ ಅಭಿಮಾನಿಗಳು ಕುಸುಮಾ ಅವರ ಎಲೆಕ್ಷನ್ಗೆ ದುಡಿಯಲು ಸಿದ್ಧವಾಗಿದ್ದಾರೆ. ಆರ್ಆರ್ ನಗರ ಕ್ಷೇತ್ರದ ಎಲೆಕ್ಷನ್ನಲ್ಲಿ ಕುಸುಮಾ ಅವರನ್ನ ಗೆಲ್ಲಿಸಲು ಶ್ರಮಿಸುವುದಾಗಿ ಇಲ್ಲಿನ ಅಭಿಮಾನಿಗಳು ಉತ್ಸಾಹದಿಂದ ಹೇಳಿದ್ದಾರೆ. ಒಟ್ನಲ್ಲಿ ಕೋಲಾರ ಜಿಲ್ಲೆಯ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿದ ಡಿಕೆ ರವಿ ದಂಪತಿಗಳಿಗೆ ಈಗಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ ಅನ್ನೋದಕ್ಕೆ ಇಂತಹ ಅದೆಷ್ಟೋ ನಿದರ್ಶನಗಳಿವೆ. ಈ ನ್ಯೂಸ್ ಬ್ಯೂರೋ, ಕೋಲಾರ. ತುಮಕೂರಿನ ಪ್ರವಾಸಿ ತಾಣವಾದ ದೇವರಾಯನದುರ್ಗ ನಾಮದ ಚಿಲುಮೆ ದುರ್ಗದಹಳ್ಳಿ ಕಡೆ ಹೋಗುವ ಕೂಡು ರಸ್ತೆ ಸಮೀಪವೇ ಇರುವ ಪ್ರಯಾಣಿಕರ ತಂಗುದಾಣದ ಒಳಗೆ ಕರಡಿ ಮಲಗಿರುವುದು ಬುಧವಾರ ರಾತ್ರಿ ಕಂಡುಬಂದಿದೆ. ಪ್ರಯಾಣಿಕರ ಟಾರ್ಚ್ ಬೆಳಕನ್ನ ಕಂಡ ಕರಡಿಯು ಮರೆಯಾಗಲು ಪ್ರಯತ್ನಿಸುತ್ತಿರುವ ದೃಶ್ಯವನ್ನ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ತುಮಕೂರು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣವಾಗಿರುವ ದೇವರಾಯನದುರ್ಗ ಅರಣ್ಯ ಪ್ರದೇಶದಲ್ಲಿ ಚಿರತೆ, ಕರಡಿ, ನವಿಲು, ಹೆಬ್ಬಾವು ಸೇರಿದಂತೆ ಕಾಡು ಪ್ರಾಣಿಗಳು ವಾಸಿಸುತ್ತಿವೆ. ರಾತ್ರಿ ವೇಳೆ ಪ್ರಯಾಣಿಕರ ವಾಹನಗಳಿಗೆ ಅಡ್ಡ ಬರುತ್ತಿದೆ. ಈ ಮಧ್ಯೆ ನಿನ್ನೆ ರಾತ್ರಿಯೂ ದೇವರಾಯನದುರ್ಗದ ಅರಣ್ಯ ಪ್ರದೇಶದ ತಂಗುದಾಣದಲ್ಲಿ ಕರಡಿ ಕಾಣಿಸಿಕೊಂಡಿದೆ. ನಿನ್ನೆ ರಾತ್ರಿ 12:30 ವೇಳೆಯಲ್ಲಿ ಇದೇ ಮಾರ್ಗದಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಟಾರ್ಚ್ ಬೆಳಕನ್ನ ಬಿಟ್ಟ ನಂತರ ಕರಡಿಯು ಈ ಬೆಳಕಿಗೆ ಎಚ್ಚರಗೊಂಡು ಮರೆಯಾಗಲು ಪ್ರಯತ್ನಿಸುತ್ತಿರುವ ದೃಶ್ಯವನ್ನ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರು, ದಾರಿ ಹೋಕರು ಸೂಕ್ತ ಮುನ್ನೆಚ್ಚರಿಕೆ ಹಾಗೂ ಜಾಗರೂಕತೆಯಿಂದ ಸಂಚಾರ ಮಾಡಬೇಕಿದೆ.
ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಚಿಕ್ಕಣ್ಣ SD ಈ ನ್ಯೂಸ್ ತುಮಕೂರು. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ನಾನು ಸ್ಯಾರಿಲ್ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಶ್ರೀ ಸಾಯಿ ಸ್ಯಾರಿ ಪ್ಯಾಲೇಸ್ ಯಲಹಂಕದಲ್ಲಿ ಶುಭಾರಂಭಗೊಂಡಿದೆ. ನಿಮ್ಮ ನಂಬಿಕೆಯೇ ನಮ್ಮ ಬಲ. ಅಮ್ಮ, ಸಾಯಿ ಗೋಲ್ಡ್ ಹಬ್ಬ ಶುರುವಾಗಿದೆ ಅಂತಮ್ಮ. ವೇಸ್ಟೇಜು ಇಲ್ಲ, ಸ್ಟೋನ್ ಚಾರ್ಜು ಇಲ್ಲ. ಪ್ರತಿ ಗ್ರಾಮ್ ಚಿನ್ನಾಭರಣದ ಮೇಲೂ 125 ರೂಪಾಯಿ ರಿಯಾಯಿತಿ ಇದೆಯಂತೆ. ಈಗಲೇ ಹೋಗೋಣ. ಸಾಯಿ ಗೋಲ್ಡ್ ಹಬ್ಬಕ್ಕೆ ತಪ್ಪದೇ ಬರ್ತೀರಲ್ಲ. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಗಮನ ಸೆಳೆದಿದ್ದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನದ ನೇಮಕ ವಿವಾದ ಹೈಕೋರ್ಟ್ನಲ್ಲಿ ಹೊಸ ತಿರುವು ಪಡೆದಿದೆ. ಈ ಕುರಿತು ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದ್ದು, ಹೈಕೋರ್ಟ್ ಏನು ಹೇಳಿದೆ ಎಂಬುದನ್ನು ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರ ನೇಮಕಕ್ಕೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ತನ್ನ ಅನುಮತಿ ಇಲ್ಲದೆ ಅಧ್ಯಕ್ಷರನ್ನ ನೇಮಿಸುವಂತಿಲ್ಲ ಎಂದು ಹೈಕೋರ್ಟ್ ಆದೇಶ ಹೊರಡಿಸಿದೆ. ಜೊತೆಗೆ ಸದಸ್ಯ ಕಾರ್ಯದರ್ಶಿ ನೇಮಕಕ್ಕೂ ನಿರ್ಬಂಧ ಹೇರಿ ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರ ಆಯ್ಕೆಗೆ ನಿಯಮಾವಳಿಯನ್ನು ರೂಪಿಸಿ ನವೆಂಬರ್ 9ರ ಒಳಗೆ ಹೊಸ ಮಾರ್ಗಸೂಚಿಯನ್ನು ರಚಿಸಬೇಕು. ಜೊತೆಗೆ ಹೊಸ ನಿಯಮಾವಳಿಯನ್ನು ಹೈಕೋರ್ಟ್ಗೆ ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದೆ. ಹೊಸ ನೇಮಕಕ್ಕೆ ಮೊದಲು ಅನುಮತಿ ಪಡೆಯಬೇಕು ಎಂದು ಮುಖ್ಯ ನ್ಯಾಯಮೂರ್ತಿ AS ಓಕಾ ನೇತೃತ್ವದ ವಿಭಾಗೀಯ ಪೀಠ ಆದೇಶ ಹೊರಡಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಮುಖಂಡ R ಆಂಜನೇಯ ರೆಡ್ಡಿ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅಧ್ಯಕ್ಷರ ನೇಮಕಾತಿಯ ವಿಚಾರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸರ್ಕಾರ ಆರ್ಕೆಸ್ಟ್ರಾದವರನ್ನ ಕಲಾವಿದರೆಂದು ಪರಿಗಣಿಸಬೇಕು. 7 ತಿಂಗಳಿಂದ ಅತಂತ್ರವಾಗಿರುವ ನಮಗೆ ಸಹಾಯ ಮಾಡಬೇಕು. ಪ್ರತಿಯೊಬ್ಬ ಕಲಾವಿದನಿಗೆ ತಲಾ 10,000 ಪ್ರೋತ್ಸಾಹಧನ ನೀಡಿದರೆ ಸ್ವಲ್ಪ ಚೇತರಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಸುರೇಶ್ ಹೇಳಿದರು. ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಆರ್ಕೆಸ್ಟ್ರಾ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತ ನಮನ ಕಾರ್ಯಕ್ರಮದಲ್ಲಿ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಸುರೇಶ್ ಮಾತನಾಡಿ, ನಮ್ಮಲ್ಲಿ ಹಾಡು, ನೃತ್ಯ, ಮ್ಯೂಸಿಕ್ ಕಲಾವಿದರಿದ್ದಾರೆ. ದುರಾದೃಷ್ಟವಶಾತ್ ಸರ್ಕಾರ ನಮ್ಮನ್ನ ಕಲಾವಿದರೆಂದೇ ಪರಿಗಣಿಸಿಲ್ಲ. ಸರ್ಕಾರ ಆರ್ಕೆಸ್ಟ್ರಾದವರನ್ನ ಕಲಾವಿದರೆಂದು ಪರಿಗಣಿಸಬೇಕು. 7 ತಿಂಗಳಿಂದ ಅತಂತ್ರವಾಗಿರುವ ನಮಗೆ ಸಹಾಯ ಮಾಡಬೇಕು. ಪ್ರತಿಯೊಬ್ಬ ಕಲಾವಿದನಿಗೆ ತಲಾ 10,000 ಪ್ರೋತ್ಸಾಹಧನ ನೀಡಿದರೆ ಸ್ವಲ್ಪ ಚೇತರಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಬಹಳಷ್ಟು ಸಂತೋಷದ ಆಯಿತು. ಈಗ ನಮ್ಮ SP ಅವರು ಇವತ್ತಿಗೆ ರಿಲೀಸ್ ಆಗಿದೆ ಕಾಲ ದಿನವಾಗಿ. ಅವರನ್ನು ಈ ಸಂದರ್ಭದಲ್ಲಿ ನೆನೆಯಕ್ಕೆ ಬಂದು ಅವಕಾಶ ಮಾಡಿದ್ದಾರೆ. ಇವತ್ತಿನ ದಿವಸ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರ ಆಗಲಿ 13ನೇ ದಿವಸ ಆಗಿರೋದ್ರಿಂದ ಪುಣ್ಯತಿಥಿ ಸ್ಮರಣೆ ಪ್ರಯುಕ್ತ ಆರ್ಕೆಸ್ಟ್ರಾ ಸಂಘದ ವತಿಯಿಂದ ಅವರನ್ನ ಸ್ಮರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂದರೆ ಅವರು ವಿವಿಧ ಭಾಷೆಗಳಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ವಿವಿಧ ಭಾಷೆಗಳಲ್ಲಿ ಅಂದರೆ ಸೌತ್ ಇಂಡಿಯಾ, ದಕ್ಷಿಣ ಭಾರತದಲ್ಲಿ ತುಂಬ ಪ್ರಖ್ಯಾತಿ ಇದ್ದು 40,000ಕ್ಕಿಂತ ಹೆಚ್ಚಾಗಿ ಅವರು ಹಾಡುಗಳನ್ನ ಹಾಡಿದ್ದಾರೆ ವಿವಿಧ ಭಾಷೆಗಳಲ್ಲಿ. ಕಾರ್ಯಕ್ರಮದಲ್ಲಿ ಗಣ್ಯರು ಪುಷ್ಪನಮನ ಸಲ್ಲಿಸುವ ಮೂಲಕ ಗೌರವಿಸಿದರು. ಕಲಾವಿದರು ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆಗಳನ್ನು ಹಾಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್ ಕುಮಾರ್, ಕಲಾವಿದರ ಸಂಘದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಮಧು, ಜಿಲ್ಲಾ ಘಟಕದ ಅಧ್ಯಕ್ಷ ವಿಶ್ವನಾಥ್ ಗೌಡ, ಸುರೇಶ್, ಮುಖಂಡರಾದ ಸಚಿನ್, ಭಾರತ ಜನಜಾಗೃತಿ ಸೇನೆ ರಾಜ್ಯ ಘಟಕದ ಅಧ್ಯಕ್ಷ ಸಿ ಮುನಿಯಪ್ಪ, ಗೋವಿಂದರಾಜು, ದ್ರಾಕ್ಷಾಯಣಿ ಹಾಜರಿದ್ದರು. ಸತೀಶ್, ಈ ನ್ಯೂಸ್, ವಿಜಯಪುರ.
ಈ ನಾಡಿನ ಎಲ್ಲರಿಗೂ ಸಕಾಲಕ್ಕೆ ಒಳ್ಳೆಯ ಗುಣಮಟ್ಟದ ಪೌಷ್ಟಿಕ ಆಹಾರ ಸಿಗುವಂತಾಗಬೇಕೆಂಬುದು ಸರ್ಕಾರದ ಮೂಲ ಆಶಯವಾಗಿದ್ದು ಅದಕ್ಕೆ ಎಲ್ಲರ ಸಹಕಾರವೂ ಅಗತ್ಯ ಎಂದು ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಎಚ್.ವಿ. ಶಿವಶಂಕರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಎಚ್.ವಿ. ಶಿವಶಂಕರ್ ಹಾಗೂ ಅಧಿಕಾರಿಗಳ ತಂಡವು ಸಾರ್ವಜನಿಕರ ಅದಾಲತ್ ನಡೆಸಿದರು. ಅದಾಲತ್ನಲ್ಲಿ ತಾಲೂಕಿನ ವಿವಿಧ ಕಡೆಯಿಂದ ಆಗಮಿಸಿದ್ದ ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಮುಖಂಡರು, ರೈತ ಸಂಘದವರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹಲವು ಸಮಸ್ಯೆಗಳನ್ನು ಹೇಳಿಕೊಂಡರು. ಶಿಡ್ಲಘಟ್ಟದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಬಿಟ್ಟರೆ ಮತ್ತೆಲ್ಲೂ ಆಧಾರ್ ಕಾರ್ಡ್ ಅನ್ನು ತೆಗೆಯುತ್ತಿಲ್ಲ, ಅದು ಕೂಡ ಮಹಡಿಯ ಕಟ್ಟಡದಲ್ಲಿದ್ದು ವಿಕಲಚೇತನರ ಪಾಡೇನು ಎಂದು ಅವಲತ್ತುಕೊಂಡರು. ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರನ್ನ ಮೊಬೈಲ್ ಕರೆ ಮಾಡಿ ಸಂಪರ್ಕಿಸಿ ಇತರೆ ಬ್ಯಾಂಕ್ಗಳಲ್ಲೂ ಆಧಾರ್ ಕಾರ್ಡ್ ಕೇಂದ್ರ ತೆರೆದು ಸಮಸ್ಯೆ ನಿವಾರಿಸುವಂತೆ ತಾಕೀತು ಮಾಡಿದ್ರು. ನೀವೇ ನಡ್ಕೊಂಡ್ ಬರೋ ಪೋಸ್ಟ್ ಆಫೀಸ್ ಎಷ್ಟೊತ್ತಾಗ್ತದೆ? ನಮ್ ದೇವ್ರೆಲ್ಲ ಕಾಲು ಕೈ ಎಲ್ಲ ಕೊಟ್ಟೆ ನಮಗೆ ತೊಂದ್ರೆ. ಪಾಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಹೆಂಗ್ ಬರ್ತಾರಮ್ಮ? ಅಲ್ಲಮ್ಮ, ನೀವು ಅರ್ಥ ಮಾಡ್ಕೊಳ್ಳಿ. ಅದೇ ಒಪ್ಕೊಳ್ಳೋ ಮಾತು. ನೀವ್ ಹೇಳಿಲ್ಲ ಒಪ್ಕೋತೀನಿ, ನಿಮ್ ಸ್ಟಾಫ್ ಹೇಳಿರ್ಬೋದು, ಇನ್ಸ್ಟ್ರಕ್ಷನ್ ಕೊಡಿ ಅವ್ರಿಗೆ. ಬಂದ್ರೆ ಪಬ್ಲಿಕ್ ಜೊತೆ ಸರಿಯಾಗಿ ಬಿಹೇವ್ ಮಾಡಿ, ಆ ಪ್ರಾಬ್ಲಮ್ ಏನೇ ಸಾಲ್ವ್ ಮಾಡಿ, ನೀವು ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವ್ರು ಫಾಲೋ ಮಾಡ್ತಾರೆ. ನೀವು ಹೇಳಿ ನಿಮ್ಮ ಹತ್ರ ಬರಕ್ ಬಿಡ್ಬೇಕಲ್ಲ ಅವ್ರ ಸ್ಟಾಫ್. ನೀವೆಲ್ಲ ಕೂಡ ಚೇಂಬರ್ ಕೂತಿರ್ತೀರಾ, ಬಂದ ತಕ್ಷಣ ಏನ್ ಪ್ರಾಬ್ಲಮ್ ಹೇಳಿ ಅಂತ ಅಲ್ಲೇ ಹಿಡ್ಕೊತಾರೆ ಅವರು. ಅವಾಗ ಹೇಳ್ತಾರೆ. ನಂತರ ನಗರದ ಹೊರವಲಯದಲ್ಲಿರುವ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ತಯಾರಿಕಾ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಆಯೋಗದ ಸದಸ್ಯರಾದ ಮಂಜುಳಾ ಸಾತನೂರು, ಮೊಹಮ್ಮದ್ ಅಲಿ, ಆಹಾರ ಇಲಾಖೆಯ ಉಪನಿರ್ದೇಶಕಿ ಸವಿತಾ, ತಹಸೀಲ್ದಾರ್ ಕೆ ಅರುಂಧತಿ, ಇಒ ಶಿವಶಂಕರ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್, ಶಿಡ್ಲಘಟ್ಟ. ದೇವನಹಳ್ಳಿ ಪ್ರವಾಸಿ ಮಂದಿರದಿಂದ ನಗರದ ಮಿನಿ ವಿಧಾನಸೌಧಕ್ಕೆ ಕಾಲ್ನಡಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಮಿನಿ ವಿಧಾನಸೌಧದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್ ಮಾತನಾಡಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ದುರುದ್ದೇಶದ ಉದ್ದೇಶಪೂರ್ವಕವಾದ ಸಿಬಿಐ ದಾಳಿ ಖಂಡಿಸಿ ಮತ್ತು ಯುಪಿಯ ದಲಿತ ಮಹಿಳೆ ಮೇಲೆ ನಡೆದಂತಹ ಅತ್ಯಾಚಾರ, ಕೊಲೆಗೆ ಸಂಬಂಧಿಸಿದಂತೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟಿಸಲಾಗುತ್ತಿದೆ. ನಮ್ಮ ಮುಖಂಡರ ಧೈರ್ಯವನ್ನ, ಶಕ್ತಿಯನ್ನ ಕುಂದಿಸಿ ಸಿಬಿಐ, ಇಡಿ, ಐಟಿಯಂತಹವನ್ನ ಬಿಡುತ್ತಿರುವುದನ್ನ ಮೊದಲು ಬಿಡಬೇಕು. ಬಿಜೆಪಿ ಸರ್ಕಾರ ಇಂತಹ ಅನ್ಯ ಮಾರ್ಗವನ್ನ ಬಿಟ್ಟು ನ್ಯಾಯಯುತವಾಗಿ ಹೋಗಬೇಕೆಂದು ಜನರ ಪರವಾಗಿ ಒತ್ತಾಯಿಸುತ್ತಿದ್ದೇನೆ ಎಂದು ಹೇಳಿದ್ರು. ಇವತ್ತು ಈ ದೇಶದಲ್ಲಿ ಕಂಡಿಡ್ತಿದ್ರೆ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ, ಕೈಗಾರಿಕೆಗಳನ್ನು ಕೊಟ್ಟಿದ್ದು ದಿವಂಗತ ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿ ಅವರು. ಈ ದೇಶಕ್ಕೆ ಪ್ರಾಣ ಕೊಟ್ಟವರು ದಿವಂಗತ ತ್ಯಾಗ ಮಾಡಿದ್ದಾರೆ. ಸ್ವಾಮಿ, ದೇಶಕ್ಕೆ ಇಲ್ಲ. ಸಂವಿಧಾನ ಕೊಲೆ ಮಾಡ್ತಾ ಇದ್ದೀರಿ, ನಮ್ಮ ಬಡಜನತೆಯನ್ನು ತುಳಿತಾ ಇದ್ದೀರಿ. ಏನಿದೆ ನಿಮ್ ಕಾನೂನು? ಇವತ್ತು ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ. ಇದುವರೆಗೂ ಇದ್ದಂತ ಎಫ್ಸಿಎಂಸಿ ಮಾರ್ಕೆಟ್ ಅಲ್ಲಿ ರೈತರು ಎಷ್ಟೋ ನೆಮ್ಮದಿಯಾಗಿ ತರಕಾರಿ ಮಾರಾಟ ಮಾಡಿ ಸರ್ಕಾರಿನ ಹಣ ತಗೊಂಡು ಮನೆಗೆ ಬರ್ತಿದ್ರು. ಇವತ್ತು ಅದನ್ನು ಮುಚ್ಚುತ್ತಾ ಇದ್ದೀರಿ ನೀವು. ಇದರಿಂದ ಯಾರಿಗೂ ಲಾಭ? ಹೊರದೇಶದವರು. ಈ ವೇಳೆ ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಸಿ ಜಗನ್ನಾಥ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಉಪಾಧ್ಯಕ್ಷ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಮುನಿರಾಜು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಸಿ ಮಂಜುನಾಥ್, ಅನಂತಕುಮಾರಿ, ರಾಧಮ್ಮ, ಕಾರ್ಯಕರ್ತರು ಭಾಗಿಯಾಗಿದ್ದರು. ಹೈದರ್ ಸಾಬ್, ಈ ನ್ಯೂಸ್, ದೇವನಹಳ್ಳಿ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಉತ್ತರ ಪ್ರದೇಶ
ಪ್ರದೇಶದ ಹತ್ರಾಸ್ನಲ್ಲಿ ದಲಿತ ಮಹಿಳೆ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ತುಮಕೂರು ಜಿಲ್ಲಾ ಪಂಚಾಯಿತಿ ಸದಸ್ಯೆ ಶಾಂತಲಾ ರಾಜಣ್ಣ ನೇತೃತ್ವದಲ್ಲಿ ತುಮಕೂರು ಜಿಲ್ಲಾ ಮಹಿಳಾ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶಾಂತಲಾ ರಾಜಣ್ಣ, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಡೆಸುತ್ತಿರುವುದು ರಾಮರಾಜ್ಯವಲ್ಲ, ಅದು ಗೂಂಡಾ ರಾಜ್ಯ. ದೇಶದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸಂತ್ರಸ್ತರಿಗೆ ರಕ್ಷಣೆ ನೀಡಬೇಕಾದ ಅಲ್ಲಿನ ಸರ್ಕಾರ ಆರೋಪಿಗಳಿಗೆ ರಕ್ಷಣೆ ನೀಡುವ ಮೂಲಕ ಮಹಿಳಾ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ. ಸಂತ್ರಸ್ತರ ಕುಟುಂಬಕ್ಕೆ ಶವ ಸಂಸ್ಕಾರಕ್ಕೂ ಅವಕಾಶ ನೀಡದೆ ಪೊಲೀಸರೇ ಮುಂದೆ ನಿಂತು ರಾತ್ರೋರಾತ್ರಿ ದಹನ ಮಾಡುವ ಮೂಲಕ ಸಾಕ್ಷ್ಯವನ್ನ ನಾಶಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಆದ್ದರಿಂದ ಸರ್ಕಾರ ಕೂಡಲೇ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಧುಗಿರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ದೇನಾನಾಯಕ್, ನಗರಸಭೆಯ ಮಾಜಿ ಅಧ್ಯಕ್ಷ ಟಿಪಿ ಮಂಜುನಾಥ್ ಮಾತನಾಡಿದರು. ಮುಖಂಡರಾದ ಸರಸ್ವತಿ, ಸುವರ್ಣಮ್ಮ, ಟಿಪಿ ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಉತ್ತರ ಪ್ರದೇಶದ ಹತ್ರಾಸ್ ಗ್ರಾಮದ ಯುವತಿಯ ಮೇಲೆ ನಡೆದ ಅತ್ಯಾಚಾರವನ್ನು ಖಂಡಿಸಿ ಮಧುಗಿರಿ ತಾಲೂಕು ನಾಯಕ ಸಂಘ, ಮಹಿಳಾ ಸಂಘ ಮತ್ತು ಯುವ ನಾಯಕ ಸಂಘಗಳ ವತಿಯಿಂದ ಮಧುಗಿರಿ ಉಪವಿಭಾಗಾಧಿಕಾರಿ ಕಚೇರಿಯ ರಂಗನಾಥ್ರವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನಿಷಾ ವಾಲ್ಮೀಕಿ ಎಂಬ ದಲಿತ ಯುವತಿಯ ಮೇಲೆ ನಡೆದ ಭೀಕರ ಅತ್ಯಾಚಾರ ಮತ್ತು ಆಕೆಯ ಕೊಲೆ ಅಮಾನವೀಯ ಕೃತ್ಯವಾಗಿದೆ ಎಂದು ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ. ತಾಲೂಕು ನಾಯಕ ಸಂಘದ ಗೌರವಾಧ್ಯಕ್ಷ ಎಂ ರಂಗಶ್ಯಾಮಣ್ಣ, ನೌಕರರ ಸಂಘದ ಡಿಒ ಚಿಕ್ಕಬಳ್ಳಾಪುರ ಜಿಲ್ಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್ ರವರು ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿ ಬಾಗೇಪಲ್ಲಿಗೆ ಭೇಟಿ ನೀಡಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಔಪಚಾರಿಕ ಸಭೆಯಲ್ಲಿ ಭಾಗವಹಿಸಿದ್ರು. ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಔಪಚಾರಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಸರ್ಕಾರದಿಂದ ಬರುವ ಯೋಜನೆಗಳ ಫಲಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ದೊರೆಯುವಂತೆ ಮಾಡಬೇಕಾಗಿರುವುದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮಹತ್ತರ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದಿಂದ ವಿವಿಧ ಯೋಜನೆಗಳಿಂದ ಬರುವ ಅನುದಾನವನ್ನು ಸದ್ಬಳಕೆಯಾಗುವಂತೆ ಗಮನ ಹರಿಸಬೇಕು. ಈ ನಿಟ್ಟಿನಲ್ಲಿ ಶ್ರಮಿಸಿ ಜನರಿಗೆ ನೇರವಾಗಿ ನೆರವಾಗುವುದರಿಂದ ಜನಪ್ರಿಯವಾಗುವುದರ ಜೊತೆಗೆ ಗ್ರಾಮ ಪಂಚಾಯಿತಿ ಪುರಸ್ಕಾರಗಳಿಗೆ ಭಾಜನರಾಗಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಎನ್ ನೋಮೇಶ್ ಕುಮಾರ್, ಇಒ ಮಂಜುನಾಥ್ ಸ್ವಾಮಿ ಉಪಸ್ಥಿತರಿದ್ದರು. ಉತ್ತರ ಪ್ರದೇಶದಲ್ಲಿ ದಲಿತ ಯುವತಿಯ ಮೇಲೆ ನಡೆದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಶಿಡ್ಲಘಟ್ಟದಲ್ಲಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ತಹಸೀಲ್ದಾರರ ಮೂಲಕ ರಾಷ್ಟ್ರಪತಿಗೆ ಮನವಿಯನ್ನೂ ಸಲ್ಲಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕಿ ಭಾಗ್ಯಮ್ಮ ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ಮಹಿಳೆಯರಿಗೆ, ದಲಿತರಿಗೆ ರಕ್ಷಣೆ, ಭದ್ರತೆ ಇಲ್ಲವಾಗಿದೆ. ಅಲ್ಲಿ ಜೀವ ಭಯದಿಂದ ಬದುಕಬೇಕಾಗಿದೆ ಎಂದರು. ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದು, ಅವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್, ಜಿಲ್ಲಾ ಸಂಘಟನಾ ಸಂಚಾಲಕ ದಡಂಗಟ್ಟ ತಿರುಮಲೇಶ್, ದಿಬ್ಬೂರಹಳ್ಳಿ ಲೋಕೇಶ್, ಬ್ರಾಹ್ಮಣರಹಳ್ಳಿ ಆನಂದ್ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಪತ್ರಿಕಾ ಛಾಯಾಗ್ರಾಹಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ 54 ವರ್ಷದ ರಾಮರಾಜುರವರು ಹೃದಯಘಾತದಿಂದ ಮೃತಪಟ್ಟಿದ್ದಾರೆ. ಪತ್ರಿಕಾ ಛಾಯಾಗ್ರಾಹಕರಾಗಿ ಕಳೆದ 2.5 ದಶಕಗಳಿಂದ ಸೇವೆ ಸಲ್ಲಿಸಿದ್ದರು. ಈ ನ್ಯೂಸ್ ಟಿವಿ ಚಾನೆಲ್ ಸುದ್ದಿಗಾರರಾಗಿಯೂ ಕಾರ್ಯನಿರ್ವಹಿಸಿ ಮಾಧ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆ ಸಲ್ಲಿಸಿದ್ದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಸಾವಿನ ನೋವನ್ನ ಭರಿಸುವ ಶಕ್ತಿ ಆ ಭಗವಂತ ಅವರ ಕುಟುಂಬಕ್ಕೆ ಕೊಡಲಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಮುಖಂಡ ಅಮರನಾಥ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಸದಸ್ಯ ಬುರಗಮಡುಗು ನರಸಿಂಹಪ್ಪ, ಹಿರಿಯ ವಕೀಲ ಎಜಿ ಸುಧಾಕರ್, ಮಾಜಿ ಶಾಸಕ ಎನ್ ಸಂಪಂಗಿ, ಬಿಆರ್ ನರಸಿಂಹನಾಯ್ಡು, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿ ಮಂಜುನಾಥ್ ರೆಡ್ಡಿ ಹಾಗೂ ಸಂಘದ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಕಂಬನಿ ಮಿಡಿದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದಾರೆ. ರಾಜ್ಯದ ನಗರಸಭೆಗಳ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ನಿಗದಿಪಡಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯ ಗೆಜೆಟ್ನಲ್ಲಿ ಮೀಸಲಾತಿ ಪ್ರಕಟವಾಗಿದ್ದು, ಈ ಹಿಂದೆ ಪ್ರಕಟವಾಗಿದ್ದ ಮೀಸಲಾತಿಗಳಲ್ಲಿ ಸಾಕಷ್ಟು ಬದಲಾವಣೆ ಕಂಡಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು, ಉಪಾಧ್ಯಕ್ಷ ಸ್ಥಾನ BCAಗೆ ನಿಗದಿಯಾಗಿದೆ.
ಚಿಂತಾಮಣಿ ನಗರಸಭೆಯ ಅಧ್ಯಕ್ಷ ಸ್ಥಾನ BCBಗೆ ನಿಗದಿಯಾಗಿದ್ದು ಉಪಾಧ್ಯಕ್ಷ ಸ್ಥಾನ BCB ಮಹಿಳೆಗೆ ಮೀಸಲಾಗಿದೆ. ಶಿಡ್ಲಘಟ್ಟದ ನಗರಸಭೆಯ ಅಧ್ಯಕ್ಷ ಸ್ಥಾನ SCಗೆ ಮೀಸಲಾಗಿದ್ದು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದೆ. ಇನ್ನು ಗೌರಿಬಿದನೂರು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು ಉಪಾಧ್ಯಕ್ಷ ಸ್ಥಾನವನ್ನು SC ಮಹಿಳೆಗೆ ಮೀಸಲಾತಿ ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ವಿಜಯ್ ಕುಮಾರ್ ರವರು ರಾಜ್ಯಪಾಲರ ಹೆಸರಿನಲ್ಲಿ ಈ ಆದೇಶವನ್ನು ಹೊರಡಿಸಿದ್ದಾರೆ. ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸಮಸ್ಯೆಗಳ ಸರಮಾಲೆ, ಸ್ವಚ್ಛತೆ ಮಾಯ, ರೋಗ ಭೀತಿಗಿಂತ ಪ್ರಾಣಭೀತಿಯಿಂದ ನಡುಗುತ್ತಿರುವ ರೋಗಿಗಳು. ರಾಜರಾಜೇಶ್ವರಿ ನಗರದ ಚುನಾವಣೆಗೆ ಕುಸುಮ ಸ್ಪರ್ಧೆಗೆ DK ರವಿ ಅಭಿಮಾನಿಗಳ ಬೆಂಬಲ. ಕೋಲಾರ ಜಿಲ್ಲೆಯ ಜನರ ನೆನಪಿನಲ್ಲಿ ದಿವಂಗತ DK ರವಿ ಸೇವೆ ಶಾಶ್ವತ ಅನ್ನೋ ಅಭಿಮಾನಿಗಳು. ರಸ್ತೆ ಪ್ರಯಾಣದ ನಡುವೆ ಕಾಡು ಪ್ರಾಣಿಗಳ ಕಾಟಕ್ಕೆ ಪ್ರಯಾಣಿಕರು ಕಂಗಾಲು. ಕತ್ತಲಲ್ಲಿ ಕರಡಿ ದರ್ಶನ, ಮೊಬೈಲ್ನಲ್ಲಿ ಸೆರೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಶಬ್ರಿನ್ ತಾಜ್.